ಸರ್ ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಓಕೆ. ಇದು ಯಾವ ಊರು, ಯಾವ ತಾಲೂಕು ಸರ್? ತಿಮ್ಸಾದ ಚನ್ನಪಣ ತಾಲೂಕು, ರಾಮನಗರ ಡಿಸ್ಟ್ರಿಕ್ಟ್. ಜೋರ ಮಾತಾಡಿ. ಈ ಒಂದು ಇನ್ಫಿನಿಟ್ ಕಿಸಾನ್ ಗ್ರೋ ಪ್ರಾಡಕ್ಟ್ನ ಬಳಸಿದ್ರಲ್ವಾ, ಅದರ ಅನುಕೂಲಗಳನ್ನ ಹೇಳಿ ಸರ್. ಪ್ರತಿಯೊಬ್ಬ ರೈತನು ಕೂಡ ಬಳಸ್ಬೋದಲ್ವಾ ಇದು? ಆರಾಮಾಗಿ ಬಳಸ್ಬೋದು ಸರ್. ಕಮ್ಮಿ ಖರ್ಚು, ಅಧಿಕ ಲಾಭ. ಈಗ ಅಂದರೆ ಒಂದು ಇನ್ನೂ ಗಿಡ ಕಾಯಿ ಬರೋದ್ರಲ್ಲಿ ಐತೆ, ಎಲ್ಲ ಹೂವು ಇದೆ. ಹೂವು ಈಚೆಲ್ಲ ಆಯಿತು ಅಂತ ಅಂದರೆ ಇದೇ ಟಾಪ್ ಒನ್ ಅಂತ. ಎಲ್ಲದಕ್ಕಿಂತ ಹೇಳಬೇಕು ಅಂದರೆ ಇದೇ ಬೆಸ್ಟು. ಇದಕ್ಕೆ ನೀವು ಆರಂಭದಲ್ಲಿ ಏನು ಮಾಡಿದ್ರಿ ಸರ್? ಕಿಸಾನ್ ಗ್ರೋತು ಫಸ್ಟು ಗಿಡ ನೆಡಬೇಕಾದ್ರೆ ಉಮ್ಯಾಕ್ನ ಗಿಡಕ್ಕೆ ಸ್ಪ್ರೇ ಇದು ಬೇರಿಗೆಲ್ಲ ಹಾಕಿ, ಆಮೇಲೆ ಗಿಡನ ನೆಟ್ಟು, ಆಮೇಲೆ ಡ್ರಿಪ್ಪಲ್ಲಿ ಉಮ್ಯಾಕ್ನ ಬಿಟ್ಟು, ಆಮೇಲೆ ಕಿಸಾನ್ ಗ್ರೋತ್ನ ಹಾಕ್ತಾವೆ ಉಪ್ಪಿನ ಜೊತೆಗೆ. ಅದು ಒಂದು 50 kgಗೆ ಒಂದು 4 kg ಅಷ್ಟು ಹಾಕ್ತಾವೆ. ಅಂದರೆ ನೀವು ಈ ಟಾನಿಕ್ಕಿಂದ ಭೂಮಿಗೂ ಕೂಡ ಕೊಟ್ಟಿದ್ದೀರಾ? ಭೂಮಿಗೂ ಜೊತೆ ಸ್ಪ್ರೇ ಎಷ್ಟು ಸಲ ಮಾಡಿದ್ದೀರಾ ಸರ್ ಈ ಹಂತಕ್ಕೆ ಬರೋ ಅಷ್ಟೊತ್ತಿಗೆ? ಈ ಹಂತಕ್ಕೆ ಬರೋ ಅಷ್ಟರಲ್ಲಿ 2 ಸಾರಿ ಮಾಡಿದ್ದೀನಿ. 2 ಸಲ ಸ್ಪ್ರೇ ಮಾಡಿದ್ದೀರಾ? ಮೊನ್ನೆ ಒಂದು ಸಾರಿ ಮಾಡಿದ್ದೀನಿ. ಎಷ್ಟು ದಿವಸ ಆಯಿತು ಸರ್ ಸ್ಪ್ರೇ ಮಾಡಿದ್ದಕ್ಕೆ? ಇದು 4 ದಿನ ಆಯಿತು. ಏನೇನು ಮಾಡಿದಿರಿ ಸರ್ ಇದಕ್ಕೆ ಸ್ಪ್ರೇನ? ಇದು ಗೋಲ್ಡು, ಕಿಸಾನ್ ಗೋಲ್ಡು, ಅಮಿನೋವಿಟ್ಟು 100 ಈ ಮೂರನ್ನು ಸ್ಪ್ರೇ ಮಾಡಿರೋದ್ರಿಂದ ನಿಮಗೆ ತುಂಬ ಶೈನ್ ಬರ್ತಿದೆ, ಕುಡಿ ಚೆನ್ನಾಗಿ ಬರ್ತಿದೆ, ಮತ್ತೆ ಚೆನ್ನಾಗಿ ಹೂ ನಿಲ್ತಿದೆ, ಮತ್ತೆ ಈ ಥರ ಗ್ರೋತ್ ಆಗಿದೆ ಅಲ್ವಾ ಸರ್? ಪ್ರತಿಯೊಬ್ಬ ರೈತನು ಕೂಡ ಈ ಪ್ರಾಡಕ್ಟ್ನ ಬಳಸ್ಬೋದು. ನೀವು ಹಿಂದೆ ಸಾಕಷ್ಟು ಪ್ರಾಡಕ್ಟ್ನ ಬಳಸಿದಾಗ ಈ ಥರ ಇಳುವರಿ ಬಂದಿರಲಿಲ್ಲ ನಿಮಗೆ. ನೋಡಿ ರೈತ ಬಾಂಧವರೇ, ಈ ಒಂದು ಇದು ಯಾವ ತಾಲೂಕು ಅಂದರೆ ಚನ್ನಪಟ್ಟಣ ತಾಲೂಕಲ್ಲಿ ನಮ್ಮ ಪವಿತ್ರ ಮೇಡಮ್ ಅಂತ ಹೇಳ್ಬಿಟ್ಟು ಅವರ ಬ್ರದರೇ ಆಗಬೇಕು, ಅವ್ರಿಗೆ ಈ ಒಂದು ಪ್ರಾಡಕ್ಟ್ನ ರೆಫರ್ ಮಾಡಿದ್ದಾರೆ. ಆ ಇಳುವರಿ ನೋಡ್ಬಿಟ್ಟು ಅವರು ಸರ್ ಕೂಡ ಹೇಳ್ತಿದ್ದಾರೆ ಪ್ರತಿಯೊಬ್ಬ ರೈತನು ಕೂಡ ಇದನ್ನು ಬಳಸೋದ್ರಿಂದ ಇಳುವರಿ ಚೆನ್ನಾಗಿ ಬರುತ್ತೆ, ಗಿಡನೂ ಕೂಡ ಜಾಸ್ತಿ ದಿವಸ ಉಳಿಯುತ್ತೆ, ಜೊತೆಗೆ ಖರ್ಚು ಕಡಿಮೆ ಬರುತ್ತೆ, ನಮಗೆ ಲಾಭ ಹೆಚ್ಚಾಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬ ರೈತನು ಕೂಡ ಈ ಪ್ರಾಡಕ್ಟ್ನ ಬಳಸಿ ಇದ್ರ ಉಪಯೋಗ ಪಡ್ಕೋಬೋದು ಸ್ನೇಹಿತರೆ. ವಿಡಿಯೋ ಮಾಡಿ ಸರ್ ಇದೆಲ್ಲ ಹಾಗೆ. ಕಟ್ ಮಾಡಿ ಸರ್.